ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ನಾನು ಪುನೀತ್ ರಾಜ್ಕುಮಾರ್ ಸಾಂಗ್ದು ಆಡಬೇಕಿತ್ತು, ಆದರೆ ನಂದು ಮೈಕು ಕೆಟ್ಟೋಗಿದೆ, ಹಂಗಾಗಿ ನಾನು ಆಡ್ತಾಯಿಲ್ಲ. ಫ್ರೆಂಡ್ಸ್, ನಾನು ಇನ್ನೂ 9 ಹಾಡು ಅದರಲ್ಲಿ ಆಡಿರೋದು, ಆದರೆ ಆಡ್ತೀನಿ. ಫ್ರೆಂಡ್ಸ್, ಯಾಕೋ ನಂದು ಮೈಕು ಕೇಳಿಸ್ತಾ ಇಲ್ಲ, ಅದಕ್ಕೆ ಏನು ರೋಗ ಬಂದಿದೆಯೋ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇವತ್ತು ನಾನು ಸುಮ್ಮನೆ ರೇಷ್ಮೆ ಸೀರೆ ಎಲ್ಲ ನಾವು ಪೆಟ್ಟಿಗೆಲಿ ಬೀರಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೆ ಏನಕ್ಕೆ ಫ್ರೆಂಡ್ಸ್ ನೋಡಿ, ನಾನು ಅದಕ್ಕೋಸ್ಕರ ಇವತ್ತು ಇದನ್ನೇ ಉಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದ್ದೀವಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ನಾನು ಹಿಂದೆ ನಿಮಗೆ ಡಿಸೈನ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಿಂದೆ ಡಿಸೈನ್ ಚೆನ್ನಾಗಿ ಹೊಂದಿದ್ದಾರಲ್ಲ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್, ಇವಾಗ ಏನು ರೀಲ್ಸ್ ಮಾಡೋಕ್ಕಲ್ವ, ಇದನ್ನೇ ನಾನು ಉಟ್ಕೊಂಡಿದ್ದು ಫ್ರೆಂಡ್ಸ್. ಕಲರ್ ತುಂಬ ಚೆನ್ನಾಗಿದೆ. ಇದು ನಾನು ಜಾಸ್ತಿ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ. ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು 4000 5000 ಇರಬೇಕು. ತೊಗೊಂಡು ಆಲ್ರೆಡಿ 3 ಇಯರ್ಸ್ ಆಯಿತು ಫ್ರೆಂಡ್ಸ್. ಇದೇನು ಹೊಸ ಸ್ಯಾರಿ ಅಲ್ಲ, 3 ಇಯರ್ಸ್ ಆಗೋಯ್ತು ಈ ಸ್ಯಾರಿ ತಗೊಂಡು. ಫ್ರೆಂಡ್ಸ್, ನಾನು ಮೊನ್ನೆ ಎಲ್ಲ ಯಾವ ವಯಸ್ಸಲ್ಲಿ ಲವ್ ಮಾಡ್ತಾರೆ, ಚೈಲ್ಡ್ಹುಡ್ಡಾ ಮತ್ತು ಹೈಸ್ಕೂಲ, ಕಾಲೇಜಲ್ಲ ಅಂತ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಒಂದು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಯಾಕೆಂದರೆ ಫ್ರೆಂಡ್ಸ್, ನಮಗೇನು ತಿಳಿದಿದೆ ಅದನ್ನು ನಾವು ಒಳ್ಳೆ ತಂದಲ್ಲಿ ಹೇಳಿದ್ರೆ ತಪ್ಪೇನಿದೆ ಫ್ರೆಂಡ್ಸ್. ಹಂಗೋಸ್ಕರ ನಾನು ಈಗ ಯಾವ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಲವ್ ಮ್ಯಾರೇಜು ಒಳ್ಳೆಯದಾ, ಅರೇಂಜ್ ಮ್ಯಾರೇಜು ಒಳ್ಳೆಯದಾ, ಈ ಎರಡರ ಮಧ್ಯೆ ಏನು ನಡೆಯುತ್ತೆ, ಏನಾಗುತ್ತೆ ಅಂತ ನಾನು ಈಗ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ನೋಡಿ, ಲವ್ ಮ್ಯಾರೇಜು ಯಾಕೆ ಅಂತ ಅಂದರೆ ಫ್ರೆಂಡ್ಸ್ ನೋಡಿ, ಈಗ ಒಬ್ರನ್ನೊಬ್ಬರು ಇಷ್ಟಪಡ್ತಾರೆ. ಒಬ್ರನ್ನೊಬ್ರನ್ನ ಇಷ್ಟಪಟ್ಟ ಮೇಲೆ ಫ್ರೆಂಡ್ಸ್ ಲವ್ ಮಾಡ್ಕೋತಾರೆ. ಈಗ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಜನ ಲವ್ ಮಾಡುವಾಗ ಅಂತಸ್ತು ಆಸ್ತಿನ ನೋಡ್ತಾರೆ. ಇನ್ನು ಸ್ವಲ್ಪ ಜನ ಅವನು ಏನು ಕೆಲಸದಲ್ಲಿದ್ದಾನೆ, ಇವಳೇನು ಕೆಲಸದಲ್ಲಿದ್ದಾಳೆ, ಸೇಮ್ ಇಬ್ಬರು ಕೆಲಸಕ್ಕೆ ಹೋಗ್ಬೇಕಾ ಅಂತ ಸ್ವಲ್ಪ ಜನ ನೋಡ್ತಾರೆ. ಆದರೆ ಫ್ರೆಂಡ್ಸ್, ಸ್ವಲ್ಪ ಜನ ಏನು ನೋಡ್ತಾರೆ, ಅಯ್ಯೋ ಹೆಂಗೋ ನಮ್ಮ ಮಗಳು ಚೆನ್ನಾಗಿದ್ದರೆ ಸಾಕು, ನಮ್ಮ ಮಗ ಚೆನ್ನಾಗಿದ್ದರೆ ಸಾಕು, ನಮ್ಮ ಮಗನ ಸಂತೋಷ ಮುಖ್ಯ, ನಮ್ಮ ಮಗಳ ಸಂತೋಷ ಮುಖ್ಯ. ಫ್ರೆಂಡ್ಸ್, ಈ ಥರ ಹೇಳೋರು ತುಂಬಾ ಕಮ್ಮಿ, ನಿಮಗೆ ಗೊತ್ತಿರುತ್ತೆ. ಆದರೆ ಫ್ರೆಂಡ್ಸ್, ಈ ಟೈಮಲ್ಲಿ ಸ್ವಲ್ಪ ಜನ ಇರ್ತಾರೆ, ನಮ್ಮ ಮಗಳು ಚೆನ್ನಾಗಿರಲಿ, ನಮ್ಮ ಮಗ ಚೆನ್ನಾಗಿರಲಿ, ಒಂದು 50% ಆದರೂ ಜನ ಇದ್ದೇ ಇರ್ತಾರೆ ಫ್ರೆಂಡ್ಸ್. ನಾನು ಎಲ್ಲರೂ ಒಪ್ಕೊಳ್ಳಲ್ಲ, ಎಲ್ಲರೂ ಇದು ಮಾಡಲ್ಲ ಅಂತ ನಾನೇನು ಹೇಳಲ್ಲ. ಆದರೆ ಫ್ರೆಂಡ್ಸ್, ಒಂದು 50% ಆದರೂ ಜನ ಇದ್ದೇ ಇರ್ತಾರೆ. ಸ್ವಲ್ಪ ಜನ ಆಸ್ತಿ ನೋಡ್ತಾರೆ, ಅಂತಸ್ತು ನೋಡ್ತಾರೆ, ಕೆಲಸ ನೋಡ್ತಾರೆ. ಆಮೇಲೆ ಫ್ರೆಂಡ್ಸ್ ನೋಡಿದ್ದೀರಾ, ಸ್ವಲ್ಪ ಜನ ತಂದೆ ತಾಯಿ ಒಪ್ಪಲ್ಲ ಯಾವುದಕ್ಕೆ, ಲವ್ ಮ್ಯಾರೇಜ್ಗೆ. ಇನ್ನು ಸ್ವಲ್ಪ ಜನ ಏನಂತಾರೆ, ಅರೇಂಜ್ ಮ್ಯಾರೇಜ್ ಆದರೆ ಏನಂತಾರೆ, ನೀವೇನು ಎಲ್ಲರೂ ಒಪ್ಪಿ ಮದುವೆ ಆಗಿ ನೀವೇನು ಸುಖವಾಗಿದ್ದೀರಾ ಅಂತಾರೆ. ಸ್ವಲ್ಪ ಜನ ಏನಂತಾರೆ, ನೀವು ಲವ್ ಮಾಡಿ ಮದುವೆ ಆಗಿ ನೀವೇನು ಸುಖವಾಗಿದ್ದೀರಾ ಅಂತ ಕೇಳ್ತಾರೆ. ಇದು ಎಲ್ಲ ಕಡೆ ನಡೆಯೋದನ್ನು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್ ನೋಡಿ, ನಾವು ಹೇಳ್ಬೋದು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಬೆಸ್ಟು, ಅರೇಂಜ್ ಮದುವೆ ಮಾಡ್ಕೊಂಡ್ರೆ ಬೆಸ್ಟು ಅಂತ. ಫ್ರೆಂಡ್ಸ್, ಇನ್ನೊಂದು ನಾನು ಸತ್ಯವಾದ ಕಥೆನ ಏನು ಹೇಳ್ತೀನಿ ಅಂದರೆ ನಿಮಗೆಲ್ಲ ಫ್ರೆಂಡ್ಸ್, ನೀವು ಯಾರನ್ನೇ ಲವ್ ಮಾಡಿ, ಹೆಂಗಸಾಗಲಿ ಗಂಡಸಾಗಲಿ, ನೀವು ಲವ್ ಮಾಡಬೇಕಾದ್ರೆ ಒಂದು ಮುಖ್ಯವಾದ ವಿಷಯನ ಯೋಚನೆ ಮಾಡಬೇಕು. ಏನಂತ ಗೊತ್ತಾ, ನೀವು ತಂದೆ ತಾಯಿ ಒಪ್ಪದೆ ಹೋಗಲಿ, ಅಕಸ್ಮಾತ್ ನೀವು ಒಪ್ಪಲೇ ಬಿಡಿ, ಆದರೆ ಫ್ರೆಂಡ್ಸ್ ನಿಮಗಿಬ್ಬರಿಗೂ ಬದುಕೋ ರೀತಿ ಗೊತ್ತಿರಬೇಕು. ಬದುಕೋ ರೀತಿ ಅಂದರೆ ಏನೋ ನೋಡಿ, ಇವಾಗ ಫ್ರೆಂಡ್ಸ್ ಎಷ್ಟೋ ಜನ ನಮ್ಮ ಮುಂದೆನೇ ಲವ್ ಮಾಡ್ಕೊಂಡು ಬಂದು ಈಗ ಎಷ್ಟೋ ಜನ ನಮ್ಮ ಹತ್ರನೂ ಕೆಲಸ ಮಾಡ್ತಾಯಿದ್ದಾರೆ. ತಂದೆ ತಾಯಿ ಎಲ್ಲರೂ ಬಿಟ್ಟು ಇವಾಗ ಕೈಯಲ್ಲೇನೂ ಇರೋಲ್ಲ, ಸಡನ್ನಾಗಿ ಓದ್ತಾ ಇರ್ತಾರೆ, ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಲವ್ ಮಾಡ್ತಾರೆ, ಏನೋ ಆ ಇದರಲ್ಲಿ ಮದುವೆ ಆಗ್ಬಿಡೋಣ ಅಂತಾರೆ. ಮದುವೆ ಆದಮೇಲೆ ಫ್ರೆಂಡ್ಸ್ 2 ತಿಂಗಳು 3 ತಿಂಗಳು ಅವನಿಗೂ ಕೆಲಸ ಇರೋಲ್ಲ, ಇವಳಿಗೂ ಕೆಲಸ ಇರೋಲ್ಲ. ಇವಾಗ ಪ್ರೀತಿ ಎಲ್ಲ ಏನಾಗುತ್ತೆ ಫ್ರೆಂಡ್ಸ್, ಜಗಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಅರೇಂಜ್ ಮ್ಯಾರೇಜ್ ಹೆಂಗೆ ಅಂದರೆ ಎಲ್ಲರೂ ಒಪ್ತಾರೆ, ಎಲ್ಲ ಸೇರಿ ಮದುವೆ ಮಾಡ್ತಾರೆ. ಈಗ ಮದುವೆ ಎಲ್ಲ ಆಗಿ ಎಲ್ಲ ಅರೇಂಜ್ ಮ್ಯಾರೇಜ್ ಆದಮೇಲೆ ಫ್ರೆಂಡ್ಸ್, ಅದು ಈಗ ನೋಡಿ ಚೆನ್ನಾಗಿರೋರು ಇದ್ದಾರೆ ಅರೇಂಜ್ ಮ್ಯಾರೇಜ್ ಮಾಡಿ, ಅದರಲ್ಲಿ ಎಷ್ಟೋ ಜನ ದೂರ ಆಗಿರೋರು ಇದ್ದಾರೆ. ಮತ್ತು ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನೋಡಿ, ಇವಾಗ ಒಬ್ಬರು ಏನಾದರೂ ಲವ್ ಮಾಡಿದರೆ ಮನೇಲಿ ಒಪ್ಪಲಿಲ್ಲ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಜನ ಅವರೇ ಓಡೋಗಿ ರಿಜಿಸ್ಟ್ರ್ ಮ್ಯಾರೇಜ್ ಆಯ್ತಾರೆ. ಮತ್ತು ಎಲ್ಲರ ಮುಂದೆ ಈಗ ಏನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಜನದ ಮನಸ್ಸಲ್ಲಿ ಏನಿದೆ ಅಂದರೆ ಈ ಜನ್ರೇಷನಲ್ಲಿ ಅವ್ರ ಮನಸ್ಸಲ್ಲಿ ಏನು ಅಂದರೆ, ನಾವು ಎಲ್ಲರೂ ಬಿಟ್ಟು ಬಂದು ನಾವು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿದ್ದೀವಿ, ಅವ್ರ ಹಠದ ಮೇಲೆ ನಾವು ಬದುಕಿ ತೋರಿಸ್ಬೇಕು ಅನ್ನೋದು ಫ್ರೆಂಡ್ಸ್ ಸ್ವಲ್ಪ ಜನ ಥಿಂಕ್ ಮಾಡ್ತಾರೆ. ಇದು ಫ್ರೆಂಡ್ಸ್, ಇದು ಅವ್ರದ್ದು ಒಳ್ಳೆಯದು. ಯಾಕೆ ಈಗ ನೋಡಿ, ಎಲ್ಲರೂ ಹಾಡ್ಕೊಂಡಿರ್ತಾರೆ, ಅಯ್ಯೋ ಅವ್ರು ಲವ್ ಮಾಡ್ಕೊಂಡು ಓಡೋದ್ರು, ಲವ್ ಮಾಡಿ ಮದುವೆ ಆದರು ಅಂತೆಲ್ಲ ಸ್ವಲ್ಪ ಜನ ನಿಮಗೆ ಗೊತ್ತು ಅಂತ ಇರ್ತಾರೆ. ಮತ್ತು ಏನಾದರೂ ಒಂದು ಈಗ ಅವ್ರ ತಂದೆ ತಾಯಿಗೆ ಅಂತ ಇರ್ತಾರೆ, ಮತ್ತು ಇವ್ರ ಮಗಳು ಓಡೋದ್ಲು ಅಂತಿರ್ತಾರೆ, ಇವ್ರ ಮಗ ಓಡೋದು ಮದುವೆ ಮಾಡ್ಕೊಂಡ ಅಂತಾರೆ. ಸ್ವಲ್ಪ ಜನ ಇವಾಗ ಏನಿಲ್ಲ ಫ್ರೆಂಡ್ಸ್, ಯಾರಾದರೂ ಲವ್ ಮ್ಯಾರೇಜ್ ಯಾವುದಾ ಬಿಡಿ ಅದೇನು ಕಾಮನ್ನು ಅಂತಾರೆ. ಒಬ್ಬರು ಓಡೋದೇ ಬಿಡ್ರಿ ಅದೇನು ಕಾಮನ್ನು, ಈಗ ಏನು ಒಬ್ಬರು ಓಡೋದ್ರು ಅಂದರೂ ಕಾಮನ್ನು, ಒಬ್ಬರು ಬೇರೆ ಜಾತಿಯವ್ರು ಮದುವೆ ಆದರೂ ಕಾಮನ್ನು. ಫ್ರೆಂಡ್ಸ್, ಈ ಜನ್ರೇಷನ್ನು ಅದು 3/4% ಹೋಗಿದೆ ಫ್ರೆಂಡ್ಸ್. ಇನ್ನೊಂದು 1/4% ಇನ್ನೂ ಸ್ವಲ್ಪ ಜನ ಅದೇ ಇದರಲ್ಲಿದ್ದಾರೆ ಫ್ರೆಂಡ್ಸ್. ಈಗ ಅವತ್ತು ನಾನು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ, ಆಗ ನಾನು ವೀಡಿಯೋ ಮಾಡಿದ್ದೆ, ನಿಮ್ಗೆ ಗೊತ್ತು.
ಆವಾಗ ಫ್ರೆಂಡ್ಸ್ ಒಬ್ಬರು ನಮ್ಮ ಜೊತೆ ಬಂದರು ಆಟೋದಲ್ಲಿ. ನಾವು ಘಾಟಿ ಸುಬ್ರಹ್ಮಣ್ಯದಿಂದ ದೊಡ್ಡಬಳ್ಳಾಪುರಕ್ಕೆ ಬರಬೇಕು. ಆವಾಗ ಅವರು ನಾನು ಹೇಳಿದೆ, ಮೇಡಮ್ ನೀವು ಇನ್ನೂ ಮದುವೆ ಆಗಿಲ್ವ ಅಂತ ಕೇಳಿದೆ. ಇಲ್ಲ ಮೇಡಮ್ ಅಂದರೆ ನಾನು ಸ್ವಲ್ಪ ಕಾಮಿಡಿ ಮಾಡಿದ್ದೆ. ಅದಕ್ಕೆ ನಾನು ನೀವು ಯಾರನ್ನೂ ಲವ್ ಮಾಡಿಲ್ವೇನ್ರಿ ಅಂತ ಕೇಳಿದೆ. ಇಲ್ಲ ರೀ ನಾನು ಲವ್ ಮಾಡಿಲ್ಲ, ನಮ್ಮ ಮನೇಲಿ ಒಪ್ಪಲ್ಲ, ಮಾಡಿದ್ರೂ ವೇಸ್ಟು ಅಂದರು. ಯಾಕೆ ಅಂತ ಕೇಳಿದೆ. ನಮ್ಮ ಮನೇಲಿ ನಮ್ಮ ಜಾತಿನೇ ಆಗಬೇಕು ಅಂತಾರೆ, ಅದಕ್ಕೋಸ್ಕರ ಸುಮ್ಮನೆ ನಾನು ಲವ್ ಮಾಡಿದ್ರು ವೇಸ್ಟ್ ಆಗುತ್ತೆ, ಏನಕ್ಕೆ ಲವ್ ಮಾಡಬೇಕು ಅಂತ ನಾನು ಲವ್ವೇ ಮಾಡಲಿಲ್ಲ. ಆದರೆ ಫ್ರೆಂಡ್ಸ್ ನಾನು ಅವ್ರಿಗೆ ಕಮೆಂಟ್ ಮಾಡಿದೆ, ನೀವು ಲವ್ ಮಾಡಿದ್ಮೇಲೆ ಅವ್ರಿಗೆ ಬಂದು ಹೇಳ್ಬೋದಿತ್ತಲ್ರಿ ನಾನು ಈ ಥರ ಲವ್ ಮಾಡಿದ್ದೀನಿ ಅಂತ. ಅವ್ರು ಒಪ್ಪರೋರು ಆಮೇಲೆ ನೋಡ್ಬೋದಿತ್ತಲ್ಲ. ಇಲ್ಲ ಮೇಡಮ್ ನಮ್ಮ ತಂದೆ ಸ್ವಲ್ಪ ಸ್ಟ್ರಿಕ್ಟು, ಅವ್ರ ತಾಯಿನೂ ಜೊತೆಲೇ ಇದ್ರು ಫ್ರೆಂಡ್ಸ್. ನಾನು ತಮಾಷೆ ಮಾಡಿದೆ. ಆದರೆ ಅವ್ರ ತಾಯಿ ಏನು ಹೇಳಿದ್ರು, ಹೌದು ಮೇಡಮ್ ಇವಾಗ ಯಾರು ಒಪ್ತಾರೆ, ನಮ್ಮ ಯಜಮಾನರು ಸ್ವಲ್ಪ ಈ ಥರ ಇದ್ದಾರೆ, ಇನ್ನು 1/4%. ಯಾಕಂದರೆ ಫ್ರೆಂಡ್ಸ್ ಸ್ವಲ್ಪ ಜನ ಆ ಥರ ಇರ್ತಾರೆ. ಈಗ ಅವ್ರಿಗೆ ಹೆಂಗೆ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಜನ ಹಿಂದಿಂದ ಕಷ್ಟ ಎಲ್ಲ ನೆನೆಸ್ಕೋತಾರೆ. ಆದರೆ ಫ್ರೆಂಡ್ಸ್ ಈ ಜನ್ರೇಷನ್ ಏನು ಗೊತ್ತಾ, ಅವರು ಕೆಲಸ ಮಾಡ್ತಾರೆ, ಅವಳು ಕೆಲಸ ಮಾಡ್ತಾರೆ, ಹಂಗೆ ಒಪ್ಕೋತಾರೆ, ಮತ್ತು ದುಡ್ಡು ಸಂಪಾದನೆ ಮಾಡ್ಕೋತಾರೆ, ಅವ್ರ ದುಡ್ಡಲ್ಲೇ ಒಡವೆ ಮಾಡಿಸ್ತಾರೆ, ಅವ್ರ ದುಡ್ಡಲ್ಲೇ ಮದುವೆ ಆಗ್ತಾರೆ. ಮತ್ತು ಸ್ವಲ್ಪ ಜನ ಫ್ರೆಂಡ್ಸ್ ಆಟ ಚಲೋಕ್ಕೋಸ್ಕರ ಚೆನ್ನಾಗಿ ಬದುಕೋರು ಇರ್ತಾರೆ. ಸ್ವಲ್ಪ ಜನ ಹೆಂಗೆಂಗೋ ಚೆಲ್ಗಾಡ್ಕೊಂಡು ಫ್ರೆಂಡ್ಸ್ ಎಷ್ಟೋ ಜನ ಪ್ರಾಣನೇ ಕಳ್ಕೊಂಡಿದ್ದಾರೆ. ಈಗ ಅವ್ರು ಏನಕ್ಕೆ ಪ್ರಾಣ ಕಳ್ಕೊತಾರೆ ಅಂದರೆ ಫ್ರೆಂಡ್ಸ್ ಒಂದೊಂದು ಟೈಮು ಈಗ ನೋಡಿ ಮದುವೆ ಆಗ್ಬಿಡ್ತಾರೆ, ಅವ್ರಿಗೆ ಈ ಕಡೆನೂ ಎಲ್ಪ್ ಇರೋಲ್ಲ, ತಂದೆ ಮನೇಲಿ ಇವನು ತಂದೆ ಮನೇಲಿ ಬಿಟ್ಟಿರ್ತಾನೆ, ಕೈಯಲ್ಲಿ ಏನೂ ಸಂಪಾದನೆ ಇರೋಲ್ಲ. ಆ ಟೈಮಲ್ಲಿ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಜೀವನ ಸಾಕಾಗೋಗ್ಬಿಡುತ್ತೆ. ಈಗ ಫ್ರೆಂಡ್ಸ್ ಇದೆಲ್ಲ ಲವ್ ಮಾಡುವಾಗ ಅವ್ರಿಗೇನೂ ಕಾಣಿಸಲ್ಲ, ಲವ್ ಮಾಡುವಾಗ ಏನೂ ಕಾಣಿಸಲ್ಲ. ಆಮೇಲೆ ಈ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಬದುಕು ಕಟ್ಕೊಂಡಾಗ ಒಬ್ಬೊಬ್ಬರಿಗೆ ಜೀವನನೇ ಬೇಡ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟೊಂದು ಜನ ತಂದೆ ತಾಯಿ ಮತ್ತು ಬೇರೆಯವ್ರನ್ನ ಬಾಳಕ್ಕೆ ಬಿಡದೇ ಇದ್ದಾಗ ಎಷ್ಟೋ ಜನ ಸತ್ತೋಗಿದ್ದಾರೆ. ಹಂಗೆ ಫ್ರೆಂಡ್ಸ್ ಈಗ ನೋಡಿ ಲವ್ ಮ್ಯಾರೇಜಿಗೂ ಮತ್ತು ಅರೇಂಜ್ ಮ್ಯಾರೇಜ್ಗೂ ಇರೋ ವ್ಯತ್ಯಾಸ ಏನಿಲ್ಲ ಫ್ರೆಂಡ್ಸ್. ಎರಡರಲ್ಲೂ ಇರೋದು ಒಂದೇ ವ್ಯತ್ಯಾಸ. ಏನು ವ್ಯತ್ಯಾಸ? ಲವ್ ಮ್ಯಾರೇಜ್ ಆದ್ರೂ ಅವ್ರ ಛಲಕ್ಕೋಸ್ಕರ ಕಷ್ಟಪಟ್ಟರೆ ಯಾವ ಜೀವನವೂ ಕಷ್ಟ ಅಲ್ಲ. ನಾವು ಒಂದೇ ಜಾಗದಲ್ಲಿ ಕೂತ್ಕೊಂಡು ಸುಖ ಪಡ್ತೀವಿ ಅಂದರೆ ಎಲ್ಲ ಕಷ್ಟ. ನೀವೇ ಹೇಳಿ ಫ್ರೆಂಡ್ಸ್. ಈಗ ನಾವು ಒಂದೇ ಜಾಗದಲ್ಲಿ ಕೂತ್ಕೊಂಡು ತಿನ್ನಬೇಕು, ಸಂಪಾದನೆನೇ ಇಲ್ಲ ಅಂದರೆ ಜೀವನ ಎಲ್ಲ ಕಷ್ಟನೇ. ಈಗ ಕಷ್ಟಪಟ್ಟು ನಾವು ಕೆಲಸ ಮಾಡ್ತಾಯಿದ್ದಾಗ ನೋಡಿ ನೀವೇ ಫ್ರೆಂಡ್ಸ್, ನಾವು ಕಷ್ಟಪಟ್ಟು ಕೆಲಸಕ್ಕೆ ಹೋದಾಗ ನಮಗೆ ಯಾವುದ್ರ ಮೇಲೂ ಮನಸ್ಸು ಬರಲ್ಲ. ಏನೋ ನಾವು ದುಡಿಬೇಕು, ನಾವು ಕಷ್ಟಪಡಬೇಕು ಒಬ್ಬರ ಆಟಕ್ಕೋಸ್ಕರ. ಈಗ ಒಂದು ಸಂಬಂಧಿಕರಾಗಿರ್ಬೋದು, ಒಂದು ರಿಲೇಷನ್ನಲ್ಲಾಗಿರ್ಬೋದು, ಯಾರೇ ಆದರೂ ಅವ್ರು ಯಾಕೆ ನಮ್ಮನ್ನ ಆಡ್ಕೋಬೇಕು? ನಾವು ಕಷ್ಟನೋ ಸುಖನೋ ಕೆಲಸ ಮಾಡಿ ಬದುಕಬೇಕು ಅಂತ ಲವ್ ಮ್ಯಾರೇಜಲ್ಲಿ ಅವ್ರಿಗೆ ಇರುತ್ತೆ ಸ್ವಲ್ಪ ಜನಕ್ಕೆ. ಈಗ ಅರೇಂಜ್ ಮ್ಯಾರೇಜ್ ಅಂದ್ರೂ ಏನು ಫ್ರೆಂಡ್ಸ್, ಈಗ ಅರೇಂಜ್ ಮ್ಯಾರೇಜ್ ಎಲ್ಲ ಮಾಡಿದರೆ ಅಯ್ಯೋ ನಮ್ಮ ತಂದೆ ನಮ್ಮ ಮನೇಲಿ ಎಲ್ಲ ಮಾಡಿದ್ದಾರೆ, ನಾವು ಎಲ್ಲರ ಥರ ಬದುಕಬೇಕು, ಎಲ್ಲರ ಥರ ಇರಬೇಕು. ಫ್ರೆಂಡ್ಸ್ ಎಲ್ಲರ ಲೈಫೂ ಮದುವೆ ಆದಮೇಲೆ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತು. ಮದುವೆ ಆಗೋ ತನಕ ಒಂಥರ ಇರ್ತಾರೆ. ಈಗ ನೋಡಿ ಅತ್ತೆ ಮಾವನ ಜೊತೆ ತುಂಬ ಕುಟುಂಬದಲ್ಲಿ ಇವ್ರಿಗೆ ಗೊತ್ತು, ಅವ್ರಿಗೆ ಸ್ವಲ್ಪ ಕಮ್ಮಿ. ಯಾಕೆಂದರೆ ಎಲ್ಲರ ಜೊತೆಲಿ ಇರ್ತಾರಲ್ಲ. ಇವಾಗ ಎಲ್ಲರ ಜೊತೆಲಿದ್ದಾಗ ಫ್ರೆಂಡ್ಸ್ ನಿಮಗೆ ಗೊತ್ತು, ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಕಮ್ಮಿನೇ ಇರುತ್ತೆ. ಅವ್ರಿಗೇನು ಮನೇಲಿ ಕೆಲಸ ಮಾಡೋದು, ಈ ಥರ ಎಲ್ಲರೂ ನೋಡ್ಕೊಳ್ಳೋ ಇದು ಇರುತ್ತೆ. ಈಗ ಫ್ರೆಂಡ್ಸ್ ಒಂದು ಗಂಡ ಹೆಂಡತಿ ಇಬ್ಬರೇ ಲವ್ ಮ್ಯಾರೇಜ್ ಆಗ, ಅವ್ರು ಇಬ್ಬರೇ ಮ್ಯಾರೇಜ್ ಆದರೆ ಫ್ರೆಂಡ್ಸ್ ಅವ್ರು ನೋಡಿ ಸ್ವಲ್ಪ ಮಕ್ಕಳು ಆಗದಂಗೆ ಸ್ವಲ್ಪ ಗ್ಯಾಪ್ ಇಟ್ಕೋತಾರೆ. ಯಾಕೆ? ಅವ್ರಿಗೇನು ಅಯ್ಯೋ ನಾವು ಮಕ್ಕಳಾಗಷ್ಟರಲ್ಲಿ ಸ್ವಲ್ಪ ಸಂಪಾದನೆ ಮಾಡ್ಕೋಬೇಕು ಅಂತ ಫ್ರೆಂಡ್ಸ್. ಹಂಗಾಗಿ ಈ ಜನ್ರೇಷನಲ್ಲಿ ಎಲ್ಲರೂ ಎಜುಕೇಟೆಡ್ ಇರ್ತಾರೆ, ಓದಿರ್ತಾರೆ. ಹಂಗಾಗಿ ಲವ್ ಮಾಡ್ಕೊಂಡು ಮದುವೆನೇ ಆದರೂ ಫ್ರೆಂಡ್ಸ್ ಎಷ್ಟೋ ಜನ ತಂದೆ ತಾಯಿ ಅವ್ರನ್ನ ಸ್ವೀಕರಿಸ್ತಾರೆ. ಅಯ್ಯೋ ಬಿಡ್ರಿ ಅವ್ರ ಹಣೆ ಬರ ಇತ್ತು, ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇಷ್ಟೇ ಫ್ರೆಂಡ್ಸ್. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಏನಿರಬೇಕು, ಮನುಷ್ಯನಿಗೆ ಒಂದು ಹಠಕ್ಕೋಸ್ಕರ ಬದುಕಬೇಕು, ಒಂದು ಛಲಕ್ಕೆ ಒಬ್ಬರು ಆಡ್ಕೊಳ್ದಂಗೆ ಬದುಕಬೇಕು ಅಷ್ಟೇ ಫ್ರೆಂಡ್ಸ್. ಅನ್ನೋರು ಆಡೋರು ನಮ್ಗೆ ಯಾರೂ ಕೊಡಲ್ಲ. ಆದರೆ ಅದನ್ನು ನಾವೇ ರೂಪಿಸ್ಕೋಬೇಕು. ನಾವು ರೂಪಿಸ್ಕೊಳ್ಳೋದು ಅಂದ್ರೆ ಏನು ಫ್ರೆಂಡ್ಸ್, ನಾವು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ನಾವು ಕೆಲಸ ಮಾಡಿ ಬದುಕಬೇಕು. ಅದೇ ಫ್ರೆಂಡ್ಸ್ ಜೀವನ ಇರೋದೀಗ ನೋಡಿ, ನಾವು ಮನೆಯಲ್ಲೇ ಕೂತ್ಕೊಂಡು ಅಯ್ಯೋ ನಾನೊಂದು ಬಟ್ಟೆ ಹಾಕೋಬೇಕಿತ್ತು, ನಾನು ಅಲ್ಲಿಗೆ ಹೋಗ್ಬೇಕಿತ್ತು, ನಡೆಯುತ್ತಾ? ಅದಕ್ಕೆ ಫ್ರೆಂಡ್ಸ್ ಯಾರೇ ಆಗಲಿ ಸ್ವಾಭಿಮಾನವಾಗಿ ಬದುಕಬೇಕು. ಯಾರೇ ಲವ್ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್. ಏನೋ ಲವ್ ಮಾಡಿಬಿಟ್ಟು ಏನೂ ಇಲ್ಲ ಕೈಯಲ್ಲಿ ಏನ್ಬೇಡಿ. ಪ್ರಪಂಚ ವಿಶಾಲವಾಗಿದೆ, ಪ್ರಪಂಚ ದೊಡ್ಡದಾಗಿದೆ. ಬದುಕ್ತೀನಿ, ಕಷ್ಟಪಟ್ಟು ಬದುಕ್ತೀನಿ ಅಂದರೆ ಸಾವಿರಾರು ಹಾದಿ ಇದೆ ಫ್ರೆಂಡ್ಸ್. ಆದರೆ ಕಳ್ತನನೇ ಮಾಡಿ ನಾನು ಬದುಕ್ತೀನಿ ಅಂದರೆ ಅದಕ್ಕೆ ಯಾವ ದಾರಿನೂ ಇರಲ್ಲ. ಹಂಗಾಗಿ ಫ್ರೆಂಡ್ಸ್ ಲವ್ ಮಾಡಲಿ ಅರೇಂಜ್ ಮ್ಯಾರೇಜ್ ಮಾಡಲಿ. ಅರೇಂಜ್ ಮ್ಯಾರೇಜ್ ಆದರೂ ಫ್ರೆಂಡ್ಸ್ ಎಜುಕೇಷನ್ ಇರ್ತಾರೆ. ಒಬ್ಬೊಬ್ಬರು ಓದಿ ಅರೇಂಜ್ ಮ್ಯಾರೇಜ್ ಆದ ತಕ್ಷಣ ನಾವು ಅವ್ರ ಮನೇಲಿ ಕೆಲ್ಸಕ್ಕೆ ಕಳಿಸಲ್ಲ, ಹಾಗೆ ಹೀಗೆ ಅಂತಾರೆ. ಎಲ್ಲ ಸ್ವಲ್ಪ ಕಷ್ಟ ಬಂದಮೇಲೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮದುವೆ ಆದ ತಕ್ಷಣ ನಾವು ಸ್ವಲ್ಪ ದಿನ ಮನೇಲಿದ್ದು ನಾವು ಕೆಲ್ಸಕ್ಕೆ ಹೋಗೋಣ. ಅಲ್ಲಿ ಓದಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್. ನಾವು ಮದುವೆ ಆದ ತಕ್ಷಣ ಮನೇಲಿ ಕೂತ್ಕೊಂಡ್ರೆ ನಾವು ಓದಿದ್ದೆಲ್ಲ ವೇಸ್ಟು. ಅದಕ್ಕೇನಕ್ಕೆ ಕಷ್ಟಪಟ್ಟು ತಂದೆ ತಾಯಿ ಅವ್ರನ್ನ ಇಂಜಿನಿಯರ್ ಆಗಲಿ BA ಆಗಲಿ ಒಂದು ಡಿಗ್ರಿ ಆಗಲಿ ಓದಿಸಿ ಮದುವೆ ಮಾಡಿಬಿಟ್ರೆ ವೇಸ್ಟ್ ಆಗೋಯ್ತು. ಅವ್ರ ಲೈಫ್ ಅಲ್ಲಿಗೆ ಮುಗ್ದೋಗ್ಬಿಡ್ತಾರೆ ಫ್ರೆಂಡ್ಸ್. ಮದುವೆ ಆಗಿ ಮಕ್ಕಳಾದರೆ ಮುಗ್ದೋಗ್ಬಿಡ್ತಾರೆ ಅವ್ರ ಲೈಫು. ಅಷ್ಟೇ ಫ್ರೆಂಡ್ಸ್. ನೋಡಿ ನಾವು ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ನಮಗೇನು 4 ಚಂದಂಗೆ ಬದುಕಬೇಕು, ನಾವು ಬದುಕನ್ನ ಕಟ್ಕೋಬೇಕು. ಯಾರೂ ಆಡ್ಕೊಳ್ದಂಗೆ ಬದುಕಬೇಕು ಅಂದರೆ ನಾವು ಸೋಂಬೇರಿಗಳಾಗಬಾರ್ದು. ಗಂಡನೂ ದುಡಿಲಿ, ಅತ್ತೆ ಮಾವ ಇವಾಗ ಆಮೇಲೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಕಷ್ಟ ಬಂದ ತಕ್ಷಣ ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ಬೇಕಪ್ಪ, ಕೆಲಸ ಹುಡುಕ್ಬೇಕಾ, ಅದನ್ನು ಮುಂಚೆನೇ ಚೆನ್ನಾಗಿದ್ದಾಗಲೇ ಅದನ್ನು ನಾವು ಮಾಡ್ಕೊಂಡ್ರೆ ಕಷ್ಟ ಬಂದಾಗಲೂ ನಮ್ಗೆ ಎದುರಿಸೋಕ್ಕೆ ಶಕ್ತಿ ಇರುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾವು ಯಾವಾಗಲೂ ಕಷ್ಟನ ಸುಖನ ಸಮವಾಗಿ ತಗೋಬೇಕು.
ಸುಖ ಬಂದಾಗ ಒಂಥರ, ಕಷ್ಟ ಬಂದಾಗ ಒಂಥರ, ಆ ಥರ ನಾವು ಯಾರು ಬದುಕಬಾರ್ದು ಫ್ರೆಂಡ್ಸ್. ನಾನು ಹೇಳೋದು ಒಂದೇ ಮಾತು ಫ್ರೆಂಡ್ಸ್, ಕಷ್ಟ ಬರಲಿ ಸುಖ ಬರಲಿ ಜೀವನದಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಕಷ್ಟ ಇಲ್ಲದೆ ಯಾರೂ ಇರಲ್ಲ ಫ್ರೆಂಡ್ಸ್. ನಾವು ಸುಖನೂ ಅಷ್ಟೇ ಸ್ವೀಕರಿಸ್ಬೇಕು, ಕಷ್ಟನೂ ಅಷ್ಟೇ ಸ್ವೀಕರಿಸ್ಬೇಕು. ಕಷ್ಟ ಬಂದಾಗ ಕಣ್ಣೀರು ಹಾಕಿ ಒಂದೇ ಮೂಲೆಯಲ್ಲಿ ನಾವು ಕೂತ್ಕೊಂಡ್ರೆ ನಮ್ಗೆ ಯಾರೂ ಆಗೋಲ್ಲ. ಸುಖ ಬಂದ ತಕ್ಷಣ ನಾವು ಮೆರೆದಾಡಿದ್ರೆ ಅದೇ ಸುಖ ನಮಗೆ ಪರ್ಮನೆಂಟ್ ಆಗಿರುತ್ತೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.